ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ನಾಳೆ DC ವುಮೆನ್ಸ್ ವರ್ಸಸ್ GG ವುಮೆನ್ಸ್ T20 ಮ್ಯಾಚ್ ಇದೆ. ಎಲಿಮಿನೇಟರ್ ಮ್ಯಾಚು. ಯಾರು ಸೋಲ್ತಾರೆ ಅವರು ಡೈರೆಕ್ಟ್ ಮನೆಗೆ ಅಂತಲೇ ಹೇಳ್ಬೋದು. ಯಾರು ಹೋಗ್ತಾರೆ ಫೈನಲ್ಗೆ ಅಂತ ನಾವು ನಾಳೆ ನೋಡಬೇಕಾಗಿದೆ. ಯಾಕೆಂದರೆ ಈ ಸೀಸನ್ ಪೂರ್ತಿ ಲೀಗಲ್ಲಿ ಸಖತ್ತಾಗಿ ಬಂದಿರೋದು GG ಅವರು ಆಗಿರ್ಬೋದು ಮತ್ತು DC ಅವರು ಆಗಿರ್ಬೋದು ಸಖತ್ತಾಗಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ GG ವುಮೆನ್ಸ್ಗಿಂತ ಬೆಟರಾಗಿ ಆಡಿದ್ದಾರೆ DC ಅವರು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಮ್ಯಾಚಲ್ಲೂ ಸ್ವಲ್ಪ ಅವ್ರ ಕಾಂಬಿನೇಷನ್ ಸೆಟ್ ಆಗಿರಲಿಲ್ಲ 11ನಲ್ಲಿ DC ವುಮೆನ್ಸ್ ಅವ್ರದ್ದು. ಆಮೇಲೆ ಕಾಂಬಿನೇಷನ್ ಸೆಟ್ ಮಾಡಿಕೊಂಡು ಕಮ್ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಸಖತ್ತಾಗಿ ಆಲ್ರೌಂಡ್ ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ DC ವುಮೆನ್ಸ್ ಅವರು. ಇನ್ನು GG ವುಮೆನ್ಸ್ ಅವ್ರ ಕಡೆ ಬರೋದಾದರೆ ಅವರು ಫಾರಿನ್ ಬ್ಯಾಟರ್ಸ್ ಮೇಲೆ ಸಖತ್ ಡಿಪೆಂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾರ್ಯಾರು ಅಂದರೆ ಸೋಫಿ ಡಿವೈನ್ ಆಗಿರ್ಬೋದು, ಮತ್ತು ಅಲಿಸಾ ಗಾರ್ಡನ್ ಆಗಿರ್ಬೋದು, ಬೆತ್ ಮೂನಿ ಆಗಿರ್ಬೋದು, ಅವ್ರ ಕಡೆ ಫಾರಿನ್ ಬ್ಯಾಟರ್ಸ್ಗಳ ಮೇಲೇ ಸಖತ್ ಡಿಪೆಂಡೆನ್ಸಿ ಇದೆ. ಅನುಷ್ಕಾ ಶರ್ಮಾ ಅಂತ ಒಬ್ಬ ಯಂಗ್ಸ್ಟರ್ ಇದ್ದಾರೆ ಇಂಡಿಯಾ ಅವರು ಸಖತ್ತಾಗಿ ಆಡ್ತಾಯಿದ್ದಾರೆ GG ವುಮೆನ್ಸ್ ಅವ್ರಿಗೆ. ಮತ್ತು ಬೌಲಿಂಗ್ ಬರೋದಾದರೆ ರಾಜೇಶ್ವರಿ ಗಾಯಕ್ವಾಡ್ ಆಗಿರ್ಬೋದು ಸಖತ್ತಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ ಅವ್ರಿಗೆ. ಸೋಫಿ ಡಿವೈನ್ 7 ರನ್ಸ್ 8 ರನ್ಸ್ ಕೂಡ ಎಲ್ಲ ಡಿಫೆಂಡ್ ಮಾಡಿಬಿಟ್ಟಿದ್ದಾರೆ ಸೋಫಿ ಡಿವೈನ್ ಅವ್ರಿಗೆ. ಹಾಗಾಗಿ GG ವುಮೆನ್ಸ್ ಕೂಡ ಸಖತ್ ಕಾಂಪೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು DC ಅವ್ರಿಗೆ ಸಖತ್ ಕಾಂಪಿಟೇಷನ್ ಇರುತ್ತೆ ಅಂತಲೇ ಹೇಳೋದು ಎಲಿಮಿನೇಷನ್ ಮ್ಯಾಚಲ್ಲಿ. ಯಾಕೆ ಅಂತ ಹೇಳಿದ್ರೆ ಎಲಿಮಿನೇಟೆಡ್ ಅಷ್ಟು ಸುಲಭ ಅಲ್ಲ, ಚೆನ್ನಾಗಿ ಆಡಬೇಕು. ಎರಡು ಟೀಮ್ಗಳು ಸಖತ್ತಾಗಿ ಇದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ RCBಗೆ ಯಾರು ಕಾಂಪೀಟ್ ಮಾಡುತ್ತೆ ಅಂತಂದರೆ ಅದು DC ವುಮೆನ್ಸ್ ಅವ್ರು ಮಾತ್ರ. ಯಾಕಂದರೆ ಸಖತ್ತಾಗಿ ನಮ್ಮನ್ನ ಸೋಲಿಸಿದ್ದಾರೆ ಕೂಡ ಒಂದು ಮ್ಯಾಚಲ್ಲಿ ಲೀಗ್ ಫೇಸಲ್ಲಿ ಅವರು. ಹಾಗಾಗಿ ಅವ್ರ ಕಡೆನೂ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಲಿಸಿಲಿ ಆಗಿರ್ಬೋದು, ಶಫಾಲಿ ವರ್ಮಾ ಆಗಿರ್ಬೋದು, ಲಾರೋ ಆಗಿರ್ಬೋದು, ಮತ್ತು ಜಮೀಮಾ ರೋಡ್ರಿಕ್ಸ್ ಆಗಿರ್ಬೋದು, ಮಾರೇಚಂದ್ ಕಾಪ್ ಆಗಿರ್ಬೋದು, ನಿಕ್ಕಿ ಪ್ರಸಾದ್ ಆಗಿರ್ಬೋದು. ಬೌಲಿಂಗ್ ಬರೋದಾದರೆ ಶ್ರೀಚರಣಿ ಆಗಿರ್ಬೋದು, ಮತ್ತು ಸ್ನೇಹ ರಾಣಾ ಆಗಿರ್ಬೋದು. ಸಖತ್ತಾಗಿರೋ ಒಂದು ಟೀಮಂತೂ ಮಾತ್ರ ಕಟ್ಟಿದ್ದಾರೆ DC ವುಮೆನ್ಸ್ ಅವರು. ಹಾಗಾಗಿ ಎರಡು ಟೀಮ್ಗಳು ನಾಳೆ ಮ್ಯಾಚ್ ಇದೆ. ಯಾರು ಗೆಲ್ತಾರೆ ಅವರು ನಮ್ಮ RCB ಅಗೇನೆಸ್ಟ್ ಆಡಬೇಕಾಗುತ್ತೆ. RCB ಕೂಡ ಅಷ್ಟು ಸುಲಭ ಅಲ್ಲ. RCB ಟಾಪ್ 1ನಲ್ಲಿ ಫಿನಿಷ್ ಮಾಡಿರೋವಂಥ ತಂಡ. ಮ್ಯಾಚ್ನ ಗೆದ್ದು ಬರ್ತಾಯಿದ್ದಾರೆ RCB ಅವರು. ಇವರು ಕೂಡ 2 ಮ್ಯಾಚನ್ನು ಗೆದ್ದು ಎಲಿಮಿನೇಟೆಡ್ ಪಂದ್ಯ ಆಡಿಕೊಂಡು ಫೈನಲ್ಗೆ ಬರ್ತಾರೆ. ಈ ವಡೋದರ ಪಿಚ್ಚು ಅಷ್ಟು ಈಸಿ ಅಂತಲೇ ಹೇಳೋಕ್ಕಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಒಂದು ಮ್ಯಾಚ್ ತುಂಬ ಹೈ ಸ್ಕೋರಿಂಗ್ ಆಗುತ್ತೆ, ಒಂದು ಮ್ಯಾಚ್ ಲೋ ಸ್ಕೋರಿಂಗ್ ಆಗುತ್ತೆ. ಈ ಪಿಚ್ ಬಿಹೇವಿಯರೇ ಅರ್ಥ ಮಾಡ್ಕೊಳಕ್ಕಾಗ್ತದೆ ಯಾರ ಕೈಯಲ್ಲೂ. ಹಾಗಾಗಿ ಸ್ವಲ್ಪ ಬರೋ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಟೈಮ್ ತೊಗೊಂಡು ಕನ್ಸಾಲಿಡೇಟ್ ಮಾಡಿಬಿಟ್ಟು ಸ್ವಲ್ಪ ಆಡಿದ್ರೆ ರನ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲದ್ರೆ ಬರ್ತಿದ್ದಂಗೆ ನಾವು ಬೀಸ್ತೀವಿ ಅಂತ ಹೇಳಿದ್ರೆ ಕ್ರಾಸ್ ಬ್ಯಾಟೆಡ್ ಶಾರ್ಟ್ ಆಡಿದ್ರೆ ಇಲ್ಲಿ ಪಕ್ಕ ರನ್ ಸಿಗೋಲ್ಲ. ಫಸ್ಟು ನೆಲದ ಮೇಲೆ ಹೊಡೆದು ಸ್ವಲ್ಪ ರನ್ಸ್ನ ತಗೊಳ್ಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಸ್ಟೇಟ್ ಗ್ರೌಂಡೇ ಹೊಡಿಬೇಕಾಗುತ್ತೆ. ನಾವು ಸುಮ್ಮನೆ ಪುಲ್ ಹೊಡಿತೀವಿ ಸ್ಟಾರ್ಟಿಂಗೆ ಅಂತಲೇ ಹೇಳಿದ್ರೆ ಅಲ್ಲಿ ಆ ಪಿಚ್ ಅಷ್ಟು ಅಸಿಸ್ಟ್ ಮಾಡ್ತಾಯಿಲ್ಲ. ಯಾಕಂದರೆ ಬೌನ್ಸು ಸಿಗ್ತಾಯಿಲ್ಲ ಆ ಪಿಚ್ಚಲ್ಲಿ. ಒಂದು ಸತಿ ಒಂದು ಬೌನ್ಸು ಕಂಡುಬಿಡುತ್ತೆ ವಡೋದರ ಪಿಚ್ಚಲ್ಲಿ. ಹಾಗಾಗಿ ಇನ್ನೊಂದು 2 ಮ್ಯಾಚ್ ಇದೆ ಅಷ್ಟೇ ಇಲ್ಲಿ WPLಲ್ಲಿ. ಹಾಗಾಗಿ ಯಾರು ಗೆಲ್ತಾರೆ ಅವರು ಫೈನಲ್ಗೆ ಹೋಗ್ತಾರೆ. ಫೈನಲಲ್ಲಿ RCB ಅಗೇನ್ಸ್ಟ್ ಆಡ್ತಾರೆ. RCB ಅಗೇನ್ಸ್ಟ್ ಚೆನ್ನಾಗಿ ಆಡಬೇಕು ಅಂತಲೇ ಹೇಳ್ತಾ ಇರ್ತಾರೆ. ಇಬ್ಬರು ಕೂಡ ಹೋಗಬೇಕು ಅಂದ್ಕೊಂಡಿರ್ತಾರೆ. GG ವುಮೆನ್ಸ್ ಆಗಿರ್ಬೋದು ಮತ್ತು DC ವುಮೆನ್ಸ್ ಆಗಿರ್ಬೋದು. ಇಬ್ಬರು ಕೂಡ ಒಂದು ಕ್ವಾಲಿಟಿ ಟೀಮ್ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಮ್ಯಾಚ್ನ DC ಅವ್ರು ಗೆಲ್ತಾರೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಸಖತ್ತಾಗಿ ಮುಂಬೈ ಇಂಡಿಯನ್ಸ್ ಅವ್ರಿಗೆಲ್ಲ ಹೊಡೆದ್ಬಿಟ್ಟು ಬಂದುಬಿಟ್ಟಿದ್ದಾರೆ DC ಅವರು. ಹಾಗಾಗಿ ಅಷ್ಟು ಈಸಿ ಇಲ್ಲ DC ಅವ್ರನ್ನ ಸೋಲ್ಸೋದಕ್ಕೆ GG ಅವ್ರಿಗೆ. ಅವರು DC ಅವರು ಸಖತ್ತಾಗಿ ಟೀಮ್ ಅಂತೂ ಕಟ್ಕೊಂಡಿದ್ದಾರೆ. ಅವ್ರು ಫೈನಲ್ ಆಡ್ತಾರೆ ಅಂತ ಅನಿಸ್ತಾ ಇದೆ ನನಗೆ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.